ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಚೌಹಾಣ್. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ವತಿಯಿಂದ ನಾನು ಒಂದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತದ್ದು. ಅಂದ್ರೆ ಸಾಕಷ್ಟು ಸ್ಪರ್ಧಾರ್ಥಿಗಳು ಇವತ್ತು ನೀವು ಕಾಯ್ತಾ ಇದ್ದೀರಿ, ಯಾವಾಗ ಕಾಲ್ಫರ್ಸ್ ಆಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಜಿಜ್ಞಾಸೆಗಳು ಇರಬಹುದು. ಸೊ ಇತ್ತೀಚೆಗೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅಲ್ಲಿ ವಿಷಯಗಳು ನಮ್ಮ ಗೃಹ ಸಚಿವರು ಅವರು ಇವರು ಸ್ವಲ್ಪ ಮಾತಾಡ್ತಿರೋದು ಇವೆಲ್ಲ ನೋಡಿದ್ರೆ ಒಂದಿಷ್ಟು ಪೋಸ್ಟ್ಗಳು ಕಾಲ್ಫರ್ಸ್ ಆಗುವಂತ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ನಮ್ಗೆ ಸ್ವಲ್ಪ ಡೌಟ್ ಬರೋಕ್ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಶೀಘ್ರದಲ್ಲೇ ಒಟ್ಟು ಟೋಟಲಿ ಕರ್ನಾಟಕ ರಾಜ್ಯದಾದ್ಯಂತ 14,941 ಪೋಸ್ಟ್ಗಳು ಇವತ್ತು ಖಾಲಿ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅಲ್ಲಿ ವಿಷಯಗಳನ್ನ ನಮ್ಮ ಗೃಹ ಸಚಿವರು ಪ್ರಸ್ತುತಪಡಿಸ್ತಾನೆ ಇದ್ದಾರೆ. ಸ್ನೇಹಿತರೆ, ಇದ್ರ ಲೆಕ್ಕಾಚಾರ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಇನ್ ದ ಸೆನ್ಸ್ ಮುಂದೆ ಬರುವಂತ ದಿನಗಳಲ್ಲಿ ಮತ್ತೆ ಈಗ ಈ ಪೋಸ್ಟ್ಗಳು ಕಾಲ್ಫರ್ಸ್ ಆಗ್ತವೆ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋದು ಇನ್ನೊಂದ್ ಕಡೆ ಆಗ್ತದೆ. ಸೊ ಈಗ ಶೀಘ್ರದಲ್ಲೇ ಮತ್ತೆ ಈಗ ಕರೆಯುವಂತ ಸಾಧ್ಯತೆಗಳು ಎಷ್ಟಿದೆ ಅಂತ ಹೇಳಿದ್ರೆ, ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂಗೆ 6,773 ಪೋಸ್ಟ್ ಗಳನ್ನ ಕರೆಯುವಂತ ಸಾಧ್ಯತೆಗಳು ಮುಂದಿನ ದಿನಮಾನಗಳಲ್ಲಿದೆ. ಅದರ ಜೊತೆಗೆ ಇನ್ನ CRDR ಗೆ ಸಂಬಂಧಪಟ್ಟಂತೆ ಒಟ್ಟು 4,334 ಪೋಸ್ಟ್ ಗಳನ್ನ ಕರೆಯುವಂತ ಸಾಧ್ಯತೆಗಳು ಮುಂದೆ ಇದೆ ಅನ್ನೋದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, KSRP ಗೆ ಸಂಬಂಧಪಟ್ಟಂತೆ ಮತ್ತೆ ನಾವು 3,571 ಪೋಸ್ಟ್ ಗಳನ್ನ ಕರೆಯುವಂತ ಸಾಧ್ಯತೆಗಳು ಇದೆ. ಸೊ ಅವರು ಯಾವ ಸಂದರ್ಭದಲ್ಲಾದ್ರೂ ಕರ್ಕೊಳ್ಳಿ, ಬಟ್ ಪ್ರಿಪರೇಷನ್ ಅಂತೂ ನಾವು ಮಾಡ್ಕೊಂಡಿರ್ಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ಸ್ನೇಹಿತರೆ, ನಮ್ಗೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇವತ್ತು ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತಾ ಇದ್ರಿ. ಏನ್ ಸ್ವಲ್ಪ ತಡ ಆಗ್ತಾ ಇದೆ, ಯಾಕೆ ತಡ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಸ್ವಲ್ಪ ಈ ಒಳ ಮೀಸಲಾತಿ ಎಂಬತಕ್ಕಂಥ ವಿಷಯ ಬಂದ್ಬಿಟ್ಟು ಸ್ವಲ್ಪ ಕರ್ನಾಟಕ ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡಿಲೇ ಮಾಡ್ತಿರೋದನ್ನು ನಾವು ನೋಡಬಹುದು. ಸೊ ಇದರ ನಡುವೆ ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಭಾರತೀಯ ಸಂವಿಧಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿನ ಪಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಸೊ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ನಲ್ಲಿ ಇವಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಈಗ ದಾಖಲಾತಿಗಳು ಪ್ರಾರಂಭವಾಗಿದೆ. ಇವಾಗ ಅಡ್ಮಿಷನ್ಸ್ ಗಳು ಸಾಕಷ್ಟು ನಡೀತಾ ಇದೆ. ಸೊ ಸಾಕಷ್ಟು ಜನ ಆಲ್ರೆಡಿ ಅಡ್ಮಿಷನ್ಸ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ನೀವು ಕೂಡ ಮೊದಲ ಪ್ರಿಯಾರಿಟಿನ ಪಡ್ಕೋಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಬಂದ್ಬಿಟ್ಟು ನೀವು ಜಾಯ್ನ್ ಆದ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಎಲ್ಲೋ ಒಂದ್ ಕಡೆ ನೂರಾರು ಹೆಚ್ಚು ಕಡಿಮೆ ಸಾವಿರಾರು ವಿದ್ಯಾರ್ಥಿಗಳು ನನ್ನ ಅನಿಸಿಕೆ ನನ್ನ ಗಮನಕ್ಕೆ ಬಂದಿರೋ ರೀತಿಯಲ್ಲಿ ಸಾಕಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಉದಾಹರಣೆಗಳಿದೆ. ಸೊ ತಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬಂದು ಭಾರತ ದೇಶದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನೀವು ನಮ್ಮ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ಗೆ ಬಂದು ದಾಖಲಾತಿನ ಪಡ್ಕೊಳ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ವಿತ್ ಕ್ವಾಲಿಟಿಯೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನ ಮಾಡತಕ್ಕಂಥ ಒಂದು ಟೀಮ್ ನಮ್ಮಲ್ಲಿದೆ. ಸೊ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ತೀರಿ ಅಂತ ಹೇಳ್ತಾ, ಇವತ್ತು ನನ್ನ ವಿಷಯ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ತೆಗೆದುಕೊಂಡ್ರು ಕೂಡ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಅಂದ್ರೆ ಇಟ್ ಮೀನ್ಸ್ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳು ಇವತ್ತು ಬರ್ತಾ ಇದಾವೆ. ಆಮೇಲೆ ಬಹಳ ಈಸಿಯಾಗಿ ನೀವು ಎಕ್ಸಾಮಿನೇಷನ್ ನಲ್ಲಿ ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ವಿಷಯ ಇತ್ತು ಅಂತ ಹೇಳಿದ್ರೆ ಅದು ಭಾರತೀಯ ಸಂವಿಧಾನ ಅನ್ನೋದನ್ನ ನೀವು ಯಾವತ್ತು ಮರಿಬಾರ್ದು ಕೂಡ. ಸೊ ಇಲ್ಲಿ ಪ್ರಿಪರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಸೊ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ. ಒಂದು ಕ್ಲಿಯಾರಿಟಿ ಕೊಟ್ಟು ಬಿಡ್ತೀನಿ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಕ್ಲಿಯಾರಿಟಿನ ಪಡ್ಕೊಂಡ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ಈ ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೊಂಥರ ಹಬ್ಬ ಸ್ಟಾರ್ಟ್ ಆದಂಗೆ ಆಗ್ಬಿಡುತ್ತೆ. ಒಂದೇ ಸರಿಗೆ ಏನಾದ್ರು ಕಾಲ್ಫರ್ಸ್ ಆಯ್ತು ಅಂತ ಹೇಳಿದ್ರೆ ಹಬ್ಬ ಸ್ಟಾರ್ಟ್ ಆದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ತೀರಿ ಅಂತೇಳಿ ಮುಂಚಿತವಾಗಿ ನೀವು ಕೋಚಿಂಗ್ ಅನ್ನ ಪಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಹೇಳುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಈಗ ಸಾಮಾನ್ಯವಾಗಿ ನಿಮ್ಮ ಗಮನಕ್ಕೆ ಬಂದಂಗೆ ವಿದ್ಯಾರ್ಹತೆ ಏನಿರ್ತದಪ್ಪ ಅಂತ ಹೇಳಿದ್ರೆ, ಸಿವಿಲ್ ಪೊಲೀಸ್ ಮತ್ತು KSRP ಎರಡಕ್ಕೂ ಕೂಡ ನೀವು ಸೆಕೆಂಡ್ PU ಅಂದ್ರೆ 12ನೇ ತರಗತಿಯವರೆಗೆ ನೀವು ಓದಿದ್ರೆ ಸಾಕಾಗಿರುತ್ತೆ. ಇಲ್ಲ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಯಾವುದೇ ಒಂದು ಕ್ವಾಲಿಫಿಕೇಶನ್ ಅನ್ನ ಹೊಂದಿದ್ರು ಸಹ ನಿಮಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕು, ಮಿನಿಮಮ್ ನಿಮಗೆ 19 ವರ್ಷ ಆಗಿರ್ಬೇಕು. 19 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ
ನೀವು ಏನನ್ನ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಜನರಲ್ಗೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ವಯೋಮಿತಿ ಅಂತ ಹೇಳಿದ್ರೆ 25 ವರ್ಷ ಇತ್ತು. ಆಮೇಲೆ ಇನ್ನ 27 ವರ್ಷ SC ST ಗಳಿಗಿತ್ತು. ಆಮೇಲೆ ಬುಡಕಟ್ಟು ಜನಾಂಗದವರಿಗೆ ಅಂತ ಹೇಳಿ 30 ವರ್ಷ ಅಂತ ಹೇಳಿ ಮಾಡಿದ್ದನ್ನ ನಾವು ನೋಡಬಹುದು. 30 ವರ್ಷ ಅಂತ ಹೇಳಿ ಮಾಡಿದ್ದನ್ನ ನಾವು ನೋಡಬಹುದು. ಬಟ್ ಇವಾಗ ನಮ್ಮ ಗೃಹ ಸಚಿವರು ಮೊನ್ನೆ ರೀಸೆಂಟ್ ಆಗಿ ಮಾತಾಡಿದ್ರ ಲೆಕ್ಕಾಚಾರ ನೋಡಿದ್ರೆ ಭವಿಷ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನ ದೊಡ್ಡ ಮಟ್ಟದಲ್ಲಿ ಒಂದು ಚೇಂಜಸ್ ಅನ್ನ ಮಾಡೋರು ಇದ್ದಾರೆ. ಸೊ 33 ವರ್ಷ ಮಾಡಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದಾವೆ. ಸೊ ಆದ್ರೆ ಅಂತೂ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ, ಯಾಕಂದ್ರೆ ಹೊರ ರಾಜ್ಯಗಳನ್ನ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಇಂತ ಒಂದು ವ್ಯವಸ್ಥೆ ತಂದ್ರೆ ಬಹಳ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳು ಸಾಕಷ್ಟು ಇದರ ಸದುಪಯೋಗನ ಪಡ್ಕೊಳ್ತಾರೆ ಅನ್ನೋದು ನಮ್ಮ ಇಚ್ಛೆ. ಸೊ ನಮ್ಮ ಕ್ಲಾಸಿಕ್ KS ಮತ್ತು IAS ಸ್ಟಡಿ ಸರ್ಕಲ್ ವತಿಯಿಂದ ಇವತ್ತು ನಾವು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇವೆ. ನೆನಪಿಟ್ಕೊಳ್ಳಿ, ಈಗ ಏನು ನಾವು ಡಿಸ್ಕಷನ್ ಅನ್ನ ಮಾಡಕ್ ಹೊರಟಿದೀವೋ ಆ ವಿಷಯ ಹೋಲ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಅದು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಸದುಪಯೋಗನ ಪಡ್ಕೊಂಡ್ರೆ ಬಹಳ ಅನುಕೂಲ ಅಂತೇಳಿ ನನ್ನ ಅನಿಸಿಕೆ. ಏನು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ನೋಡಿ, ಒಂದು ಹೈಸ್ಕೂಲ್ 3 years ಪುಸ್ತಕವನ್ನ ನೀವು ಒಂದ್ ಕಡೆ ಇಟ್ಕೊಳ್ಳಿ. ಅದ್ರ ಜೊತೆಗೆ ಮತ್ತೆ PUC ಫಸ್ಟ್ PU ಸೆಕೆಂಡ್ PU ಅಲ್ಲಿ ನಿಮಗೆ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಪೊಲಿಟಿ, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಎಕಾನಮಿ ಇದಿಷ್ಟು ವಿಷಯಗಳನ್ನ ಒಂದ್ ಕಡೆ ನೀವು ಇಟ್ಕೊಂಡ ನಂತರದಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು, ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅದು ಸಿವಿಲ್ ಪೊಲೀಸ್ ಆಗಿರ್ಬೋದು, CRDR ಆಗಿರ್ಬೋದು, ಅಥವಾ KSRP ಆಗಿರ್ಬೋದು, ಈ ರೀತಿಯಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸಿಕ್ಕರೂ ಕೂಡ ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆನ ಕೂಡ ನೀವು ಇಟ್ಕೋಬಹುದು. ಸೊ ಈ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆನ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸಾಧ್ಯವಾದಲ್ಲಿ ನೀವು ಬಂದು ಕೋಚಿಂಗ್ ಅನ್ನ ಪಡ್ಕೊಂಡ್ರೆ ಇನ್ನೂ ಅನುಕೂಲಕಾರಿಯಾಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ನೋಡು, ಹಾಗಾದ್ರೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅತಿ ಈಸಿಯಾಗಿ ನೀವು ಎಕ್ಸಾಮಿನೇಷನ್ ಅಲ್ಲಿ ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇದ್ರೆ ಅದು ಭಾರತೀಯ ಸಂವಿಧಾನ. ಈ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿನ ನಾನು ನಿಮ್ ಮುಂದೆ ಪ್ರಸ್ತುತಪಡಿಸೋನಿದ್ದೇನೆ. ಸೊ ನೀವು ಇದನ್ನ ಗಮನಿಸ್ತಾ ಹೋಗ್ಬೇಕು ಅಂತ ಹೇಳಿ ನೋಡಿದಾಗ ನೋಡಿ, ಈಗ ಹೋಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆಮೇಲೆ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಏನ್ ಓದ್ಬೇಕು ಏನ್ ಓದಬಾರ್ದು ಅನ್ನೋದ್ರ ಪರಿಕಲ್ಪನೆ ವಿದ್ಯಾರ್ಥಿಗಳಿಗೆ ಇವತ್ತಿರೋದಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ಪುಸ್ತಕಗಳು ಇದನ್ನು ಓದ್ಬೇಕಾ ಅದನ್ನು ಓದ್ಬೇಕಾ ಅದ್ರ ಬಗ್ಗೆ ಸರಿಯಾದ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಏನಾಗ್ತಿದೆ, ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇದ್ರೂ ಕೂಡ ಫೇಲ್ಯೂರ್ ಆಗ್ತಿರ್ತಕ್ಕಂಥ ಉದಾಹರಣೆ ನಮಗೆ ಸಾಕಷ್ಟು ಇದೆ. ಸೊ ಹಾಗಾಗಿ ದಯವಿಟ್ಟು ನೀವು ಈ ಕ್ಲಾಸಸ್ ಅನ್ನ ನೀವು ಗಮನಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಇಚ್ಛೆ. ನೋಡಿ, ಭಾರತೀಯ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳನ್ನ ನಾವು ನೋಡ್ತೀವಿ. ಅಂದ್ರೆ ಈಗ ಮೊದಲ ಚಾಪ್ಟರ್ ಅಂತ ಬಂದಾಗ ನಾವು ಈ ಸಂವಿಧಾನದ ಬೆಳವಣಿಗೆಯ ಇತಿಹಾಸ ಅಂತ ಹೇಳಿ ನಾವು ನೋಡ್ಕೊಳ್ತೀವಿ. ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೂ ಒಂದು ಬೆಳವಣಿಗೆಯ ಇತಿಹಾಸ ಇದೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೆಲವೊಂದು ಕಾಯ್ದೆಗಳು ಬರ್ತವೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳಿ ಕರಿತೀವಿ. 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆಗೆ ಸಂಬಂಧಪಟ್ಟಂಗೆ, 1853ರ ಚಾರ್ಟರ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಇನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದಾದ್ಮೇಲೆ 1858ರ ಒಂದು ಮಹಾರಾಣಿಯ ಘೋಷಣೆಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರಬಹುದು. ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಮತ್ತೆ 1861ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಹೇಳಿ ಕರಿಬಹುದು. ಅದಾದ್ಮೇಲೆ 1892ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಅಂತ ಹೇಳಿ ಕರಿಬಹುದು. ಅದಾದ್ಮೇಲೆ 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಹೇಳಿ ಕರಿಬಹುದು. 1919ರ ಸುಧಾರಣೆಗಳು ಅಂತ ಹೇಳಿ ಕರಿಬಹುದು. ಅದಾದ್ಮೇಲೆ ಮತ್ತೆ 1935ರ ಭಾರತ ಸರ್ಕಾರದ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು. ಅದಾದ್ಮೇಲೆ 1947ರ ಭಾರತದ ಸ್ವತಂತ್ರ ಕಾಯ್ದೆ ಅಂತ ಹೇಳಾಗಿರ್ಬೋದು. ಇವುಗಳಲ್ಲಿ ಮೇನ್ ಆಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಏನ್ ಈ ಕಾಯ್ದೆಗಳಿದಾವಲ್ಲ, ಈ ಕಾಯ್ದೆಗಳ ಮೇಲೆ ಮೇನ್ ಆಗಿ ಹೈಲೈಟ್ ಆಗಿರ್ತಕ್ಕಂಥ ಮಾಹಿತಿಗಳು ಏನಾದ್ರು ಅಂದ್ರೆ ಇದನ್ನ ಜರೂರಾಗಿ ಓದ್ಲೇಬೇಕು ಎಂಬತಕ್ಕಂಥ ವಿಷಯಗಳ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಸಹಜವಾಗಿ ಒಂದೆರಡು ಉದಾಹರಣೆ ಕೊಡೋದಾದ್ರೆ ಈಗ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ತಕ್ಷಣಕ್ಕೆ ನಮಗೆ ನೆನಪಿಗೆ ಬರ್ತಕ್ಕಂಥ ಏನ್ ಅಂಶ ಏನಪ್ಪಾ ಅಂತ ಹೇಳಿದ್ರೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ತಕ್ಷಣಕ್ಕೆ ಇಲ್ಲಿ ಭಾರತ ದೇಶದ
ಇದನ್ನ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಾರ್ವಭೌಮತ್ವದ ಆಡಳಿತದ ಮೇಲೆ ನಿಯಂತ್ರಣವನ್ನ ಹೇರಿದಂತಹ ಮೊದಲ ಕಾಯ್ದೆ ಅಂತ ಹೇಳಿ ಹೇಳ್ಬಹುದು. ಅದರ ಜೊತೆಗೆ ಇಲ್ಲಿ ಈ ಕಾಯ್ದೆ ಅಡಿಯಲ್ಲಿ ಮತ್ತೊಂದು ಅಂಶವನ್ನ ಗಮನಿಸಬೇಕು. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದನ್ನ ನಾವು ಗಮನಿಸಬಹುದು. 1774ನೇ ಇಸ್ವಿಯಲ್ಲಿ 1774ನೇ ಇಸ್ವಿಯಲ್ಲಿ ಮಾರ್ಚ್ 26ನೇ ತಾರೀಕಿಗೆ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದನ್ನ ಗಮನಿಸಬಹುದು. ಇಂತಹ ಮೇನ್ ಆಗಿರ್ತಕ್ಕಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 1813ರ ಚಾರ್ಟರ್ ಕಾಯ್ದೆಗೆ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಭಾರತೀಯರ ಮಾಧ್ಯಮಿಕ ಶಿಕ್ಷಣಕ್ಕೆ ಅಂತೇಳಿ ಭಾರತೀಯರ ಮಾಧ್ಯಮಿಕ ಶಿಕ್ಷಣಕ್ಕೆ ಅಂತೇಳಿ 1 ಲಕ್ಷ ರೂಪಾಯಿಯನ್ನ ತೆಗೆದಿರಿಸಿದಂತ ಕಾಯ್ದೆ ಆಗಿರ್ಬೋದು. ಮಾಧ್ಯಮಿಕ ಶಿಕ್ಷಣಕ್ಕೆ ಅಂತೇಳಿ 1 ಲಕ್ಷ ರೂಪಾಯಿಯನ್ನ ತೆಗೆದಿರಿಸಿದಂತ ಕಾಯ್ದೆ ಆಗಿರ್ಬೋದು. ಈ ರೀತಿಯಾಗಿ ಆಮೇಲೆ 1833ರ ಆಕ್ಟ್ ನ ಸನ್ನಿವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಭಾರತ ದೇಶದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನ ಸಿಕ್ಕಂತದ್ದಾಗಿರ್ಬೋದು. ಅದಾದ್ಮೇಲೆ 1853ರ ಕಾಯ್ದೆಗೆ ಬಂದಂತ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಈ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಭಾರತೀಯರು ಫಸ್ಟ್ ಟೈಮ್ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿರ್ಬೋದು. ಸೊ ಅದರ ನಡುವೆ ಒಂದಿಬ್ರು ಪಾಸ್ ಮಾಡ್ತಾರೆ. ICS ಪರೀಕ್ಷೆನ ಪಾಸ್ ಮಾಡದಂತ ಇಬ್ಬರು ಭಾರತೀಯರು ಸತ್ಯೇಂದ್ರನಾಥ ಟ್ಯಾಗೋರ್ ಮತ್ತೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಹೇಳಿ ಅನ್ನೋದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ 1858ರ ಮಹಾರಾಣಿಯ ಘೋಷಣೆಯಲ್ಲಿ ಒಂದು ಬದಲಾವಣೆನೇ ಕಂಪ್ಲೀಟ್ ಆಗಿ ಒಂದು ಬದಲಾವಣೆನೇ ಕಾಣುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳಲು ಡೈರೆಕ್ಟ್ ಆಗಿ ರಾಣಿಯ ಆಡಳಿತಕ್ಕೆ ಅಂದ್ರೆ ಬ್ರಿಟನ್ನಿನ ರಾಣಿಯ ಆಳ್ವಿಕೆಗೆ ಒಳಪಡುತ್ತೆ. ಸೊ ಅಲ್ಲಿಂದ ಕಂಟ್ರೋಲ್ ಮಾಡುವಂತ ಒಂದು ರೀತಿ ನೀತಿಗಳು ಸ್ಟಾರ್ಟ್ ಆಗ್ತವೆ. ಅವಾಗ 2 ಹೊಸ ಹುದ್ದೆಗಳು ಕ್ರಿಯೇಟ್ ಆಗ್ತವೆ. ಸೊ ಭಾರತದ ಗವರ್ನರ್ ಜನರಲ್ ಎಂಬತಕ್ಕಂಥವನು ಮತ್ತೆ ಪದನಾಮವನ್ನ ಚೇಂಜ್ ಮಾಡಿ ವೈಸ್ರಾಯ್ ಅಂತ ಹೇಳಾಗುತ್ತೆ. ಈ ರೀತಿಯಾಗಿ ಬದಲಾವಣೆನ ತಂದುಕೊಂಡು ಮತ್ತೆ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಫಾರ್ ಇಂಡಿಯಾ ಅಂತ ಹೇಳಿ ಮತ್ತೊಂದು ಹುದ್ದೆ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಮೇನ್ ಆಗಿರ್ತಕ್ಕಂಥ ಅಂಶಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋದ್ರೆ ಸಾಕಾಗುತ್ತೆ. ಆಮೇಲೆ ಇಂಡಿಯನ್ ಕೌನ್ಸಿಲ್ ಕಾಯ್ದೆ 1861, ಅದಾದ್ಮೇಲೆ 1892 ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಅಂತಕ್ಕಂಥದ್ದು. 1909ರ ಮಿಂಟೋ ಮಾರ್ಲೆಸ್ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ ನೋಡ್ರಿ, ಫಸ್ಟ್ ಟೈಮ್ ಮುಸಲ್ಮಾನರಿಗೆ ಚುನಾವಣಾ ಪ್ರಾತಿನಿಧ್ಯವನ್ನ ಕಲ್ಪಿಸಿಕೊಟ್ಟಂತ ಕಾಯ್ದೆ ಯಾವುದು? ಪ್ರಾತಿನಿಧ್ಯವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಾಯ್ದೆ 1909ರ ಕಾಯ್ದೆ. ಅದಾದ್ಮೇಲೆ ನೆಕ್ಸ್ಟ್ 1919ರ ಕಾಯ್ದೆ ಅಡಿಯಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಎರಡೂ ಕಡೆನೂ ದ್ವಿಸದನಗಳನ್ನ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ನಾವು ಏನ್ ನೋಡ್ತೀವೋ ಲೋಕಸಭೆ, ರಾಜ್ಯಸಭೆ, ರಾಜ್ಯದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಅಂತ ನಾವೇನ್ ನೋಡ್ತೀವೋ ಆ ಎರಡೂ ಕೂಡ ನಾವು ತೆಗೆದುಕೊಂಡಿದ್ದು 1919 ಆಕ್ಟ್ ಅಲ್ಲಿ, ಅದರ ಅಡಿಯಲ್ಲಿ. ಅದಾದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಲೋಕಸೇವಾ ಆಯೋಗಗಳ ಅಳವಡಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಲೋಕಸೇವಾ ಆಯೋಗಗಳ ಅಳವಡಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಂತ ಕಾಯ್ದೆ ಅಂತ ಹೇಳಿ ಹೇಳ್ಬೋದು. ಇದರ ಅಡಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಭಾರತ ದೇಶದಲ್ಲಿ 1926ನೇ ಇಸ್ವಿಯಲ್ಲಿ ಅಕ್ಟೋಬರ್ 1ನೇ ತಾರೀಕಿನಂದು ಮೊಟ್ಟ ಮೊದಲ ಕೇಂದ್ರ ಲೋಕಸೇವಾ ಆಯೋಗ ಅಂತ ನೀವೇನ್ ಕರಿತೀರಲ್ಲ UPSC ಪ್ರಾರಂಭವಾಗುತ್ತೆ ಸರ್ ರಾಸ್ ಬಾರ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಸೊ ಹೀಗೆ ಮೇನ್ ಆಗಿರ್ತಕ್ಕಂಥ ಅಂಶಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಾಕಾಗುತ್ತೆ ಈ ಚಾಪ್ಟರ್ ಅಲ್ಲಿ. ತದನಂತರದಲ್ಲಿ ನಾವು ಸ್ವಲ್ಪ ಮುಂದುವರೆದು ಮತ್ತೆ ನೋಡೋದಾದ್ರೆ ಸೊ ಮೇನ್ ಆಗಿ ಇನ್ನೊಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೊ ಅದು ನೆಕ್ಸ್ಟ್ ಚಾಪ್ಟರ್ ಅಂತ ಹೇಳಿದ್ರೆ ಭಾರತದ ದೇಶದ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ನೋಡಿ. ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿ ಫಸ್ಟ್ ನಿಮ್ ಗಮನಕ್ಕೆ ಇರಬೇಕು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ನಮ್ಮ ದೇಶದ ಸಂವಿಧಾನ ಇರ್ತಕ್ಕಂಥದ್ದು ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರ್ಕೊಳ್ತೀವಿ. ಆಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೂಲಕ ನಾವು ಇದನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಇದು ನಿಮ್ ಗಮನಕ್ಕೆ ಇರಬೇಕು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಎಷ್ಟು ಜನ ಇದ್ರು? ಸೊ ಪ್ರಾರಂಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗೋಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇದ್ದಂತ ಒಟ್ಟು ಸದಸ್ಯರ ಸಂಖ್ಯೆ 389 ಜನ ಇದ್ರು. ಅದಾದ್ಮೇಲೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದ್ಮೇಲೆ 299 ಜನ ಉಳ್ಕೊಳ್ತಾರೆ. ಈ 299 ಜನನೇ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಬೇಕಾಗಿರ್ತಕ್ಕಂಥ ಏನು ಕೆಲಸಗಳನ್ನ ಮಾಡ್ಬೇಕು ಆ ಎಲ್ಲ ಕೆಲಸಗಳನ್ನ ಮಾಡೋದ್ರ ಮೂಲಕ ನಮ್ಮ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. 299 ಜನ ಸದಸ್ಯರು ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಅದಾದ್ಮೇಲೆ ಇದೇ 389ನೇ ಇಸ್ವಿಯಲ್ಲಿ 389 ಈ ಟೋಟಲ್ ಸ್ಟ್ರೆಂತ್ ಏನಿತ್ತಲ್ಲ, ಅವಾಗ ಇನ್ನು ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿರ್ಲಿಲ್ಲ. ಅವಾಗ ಭಾರತ ದೇಶದ ಸಂವಿಧಾನದ ರಚನೆಗೆ ಒಟ್ಟು ಮೊದಲ ಅಧಿವೇಶನದ ಮೊದಲ ಸಭೆ ನಡೀತದೆ 1946ನೇ ಇಸ್ವಿ ಡಿಸೆಂಬರ್ 9ನೇ ತಾರೀಕಿಗೆ ಮೊದಲ ಸೆಷನ್ ಪ್ರಾರಂಭವಾಗುತ್ತೆ. ಮೊದಲ ಸೆಷನ್ ಪ್ರಾರಂಭವಾಗಿ ತದನಂತರದಲ್ಲಿ ನೆಕ್ಸ್ಟ್ ಮತ್ತೆ ಬದಲಾವಣೆಯನ್ನ ತಂದುಕೊಳ್ತೀವಿ. 1949 ನವೆಂಬರ್
26ನೇ ತಾರೀಕಿನವರೆಗೆ ಒಟ್ಟು ಈ ಗ್ಯಾಪ್ ಅಲ್ಲಿ ಒಟ್ಟು 11 ಸೆಷನ್ಸ್ಗಳು ನಡೀತವೆ. 11 ಸೆಷನ್ಸ್ಗಳು ಮತ್ತೆ 165 ದಿನಗಳ ಕಾಲ ಸಭೆ ಸೇರ್ತಾರೆ ನಮ್ಮ ಸಂವಿಧಾನದ ರಚನಾಕರ್ತರು. ಸಭೆ ಸೇರಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಮೂಲಕ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಷಯ. ಅದ್ರ ಜೊತೆಗೆ ಸಾಕಷ್ಟು ಸಮುದಾಯಗಳಿಂದ ಭಾಗವಹಿಸಿದ್ದಂತ ಒಂದು ಸದಸ್ಯರುಗಳು ಇವರುಗಳನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ಭಾರತೀಯ ಸಂವಿಧಾನದ ರಚನಾ ಸಭೆಗೆ ಆನೆಯನ್ನ ನಾವು ಲಾಂಛನವನ್ನಾಗಿ ಮಾಡ್ಕೊಂಡಿದ್ವಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಲಾಂಛನವನ್ನಾಗಿ ನಾವು ಆನೆಯನ್ನ ನಾವು ಮಾಡ್ಕೊಂಡಿದ್ವಿ. ಸೊ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಒಟ್ಟು 395 ಆರ್ಟಿಕಲ್ಸ್ ಗಳಿದ್ವು ಎಂಬತಕ್ಕಂಥದ್ದು. ಪ್ರಸ್ತುತ 465ಕ್ಕೂ ಹೆಚ್ಚು ಆರ್ಟಿಕಲ್ಸ್ ಗಳು ಇದಾವೆ ಎಂಬತಕ್ಕಂಥದ್ದು. ಇಂತಹ ವಿಷಯಗಳು. ಸೊ ಅದರ ನಡುವೆ ಇಲ್ಲೇವರೆಗೂ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ? ಒಟ್ಟು 106 ಬಾರಿ ತಿದ್ದುಪಡಿ. 106ನೇ ತಿದ್ದುಪಡಿ ಇತ್ತೀಚೆಗೆ 2023ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇಂತಹ ವಿಷಯಗಳ ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆನೆ ನಿಮ್ಮ ಓದು ಇರಬೇಕು. ಅವಾಗ ಮಾತ್ರ ನೀವು ಬಹಳಷ್ಟು ಈಸಿಯಾಗಿ ಇದನ್ನ ತೆಗೆದುಕೋಬಹುದು ಅಂತೇಳಿ, ಅಂದ್ರೆ ನೀವು ಕ್ರ್ಯಾಕ್ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಅದಾದ ಮತ್ತೆ ಮುಂದೆ ನಾವು ಬರೋದಾದ್ರೆ ಇತ್ತೀಚೆಗೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಷಯದ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗ್ತಿರತಕ್ಕಂತ ಉದಾಹರಣೆಗಳನ್ನ ನಾವು ಗಮನಿಸಬಹುದು. ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ವಿಷಯಗಳು ಯಾವುದು? ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಯಾವುದು ಏನು ಅಂತ ನೋಡೋದಾದ್ರೆ ನೋಡಿ, ಈಗ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಪ್ರಸ್ತಾವನೆ, ಈ ಪ್ರಸ್ತಾವನೆಯನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡ್ವಿ? ಅಮೆರಿಕಾ ದೇಶದಿಂದ ನಾವು ಪ್ರಸ್ತಾವನೆ ಎಂಬತಕ್ಕಂಥ ಪರಿಕಲ್ಪನೆಯನ್ನ ನಾವು ಎರವಲು ಪಡ್ಕೊಂಡ್ವಿ ಎಂಬತಕ್ಕಂಥದ್ದು. ಅದಾದ್ಮೇಲೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತಹ ಗುರಿ ನಿರ್ಣಯಗಳನ್ನ 1946ನೇ ಇಸ್ವಿಯಲ್ಲಿ ಡಿಸೆಂಬರ್ 13ನೇ ತಾರೀಕು ಸಂವಿಧಾನದ ರಚನಾ ಸಭೆಯ 3ನೇ ಸಭೆ ಅವತ್ತು ಶುಕ್ರವಾರದ ದಿನ ಏನಾಗ್ತದೆ, ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಏನ್ ಕರಿತೀವಲ್ಲ, ಗುರಿ ಮತ್ತು ನಿರ್ಣಯಗಳನ್ನ ನಾವು ಸಂವಿಧಾನದ ರಚನಾ ಸಭೆ ಮುಂದೆ ನೆಹರೂರವರು ಮಂಡಿಸೋದನ್ನ ನಾವು ನೋಡಬಹುದು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಿಂಟ್ಸ್ಗಳು, ನೀವು ಇವನ್ನೆಲ್ಲ ಕ್ಯಾಚ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಮ್ಮ ಸಂವಿಧಾನ ಜಾರಿಗೆ ಬರುವ ಸಂದರ್ಭದಲ್ಲಿ 1949ನೇ ಇಸ್ವಿಯಲ್ಲಿ ಜನವರಿ 26ನೇ ತಾರೀಕಿಗೆ ನವೆಂಬರ್ 26ನೇ ತಾರೀಕಿಗೆ ನಾವೇನು ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಂಡ್ವಲ್ಲ, ಅವತ್ತಿನ ಆ ದಿನ ನಾವು ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಷಯ. ಸೊ ಹೀಗೆ ನಾವು ಒಂದ್ ಕಡೆಯಿಂದ ತಗೊಳ್ತಾ ಹೋಗ್ಬೇಕು. ಅದರ ನಡುವೆ ಮತ್ತಿನ್ನೊಂದು, ಈಗ ಭಾರತ ದೇಶದ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಇದ್ರಲ್ಲಿ ಒಂದಿಷ್ಟು ವಿಷಯಗಳು ಬರ್ತವೆ. ಆ ಒಂದಿಷ್ಟು ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ ಅವುಗಳ ಮೇಲೆ ನೀವು ಫೋಕಸ್ ಮಾಡೋದಾದ್ರೂ ಆಗಿರಬಹುದು. ಇದು ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಓಕೆ, ಸೊ ಓಕೆ, ರೈಟ್. ನೋಡಿ, ಇನ್ನು ನೆಕ್ಸ್ಟ್ ಈಗ ನಾವು ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಗಮನಿಸಿ ನೋಡುವ. ಈಗ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಂಗೆ ನೋಡಿ, ಕೆಲವರು ತಮ್ಮದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ನುಡಿಗಳನ್ನ ನುಡಿದಿದ್ದಾರೆ. ಅವುಗಳನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆಗೆ ನಾವು ನೋಡೋದಾದ್ರೆ, ನಾವು ಯಾವ್ದನ್ನ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, KM ಮುನ್ಷಿ ಎಂಬತಕ್ಕಂಥವ್ರು ಇದನ್ನ ಗಣತಂತ್ರ ವ್ಯವಸ್ಥೆಯ ರಾಜಕೀಯ ಜಾತಕ ಅಂತ ಹೇಳಿ ಕರೀತಾರೆ. KM ಮುನ್ಷಿ ಅವರು ಇದನ್ನ ಗಣತಂತ್ರ ವ್ಯವಸ್ಥೆಯ ರಾಜಕೀಯ ಜಾತಕ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಒಡವೆ ಅಥವಾ ಅಳತೆಮಾನ ಅಂತ ಹೇಳಿ ಪ್ರಸ್ತಾವನೆಯನ್ನ ಠಾಕೂರ್ದಾಸ್ ಭಾರ್ಗವರ್ ಅವರು ಕರೆದಿರ್ತಕ್ಕಂಥದ್ದು. ಒಡವೆ ಅಥವಾ ಅಳತೆಮಾನ ಅಂತ ಹೇಳಿ ಕರ್ಕೊಂಡಿರ್ತಕ್ಕಂಥದ್ದು. ಇದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನ್ ಬೇಕು, ನೇರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಚಾಯ್ಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ KM ಮುನ್ಷಿ ಅವರು ರಾಜಕೀಯ ಜಾತಕ ಅಂತ ಹೇಳಿ ಕರೆದ್ರೆ, ಒಡವೆ ಮತ್ತು ಅಳತೆಮಾನ ಅಂತ ಹೇಳಿ ಠಾಕೂರ್ದಾಸ್ ಭಾರ್ಗವ ಅವರು ಕರ್ಕೊಂಡ್ರೆ, ಅದಾದ್ಮೇಲೆ ಇದು ಆರ್ನೆಸ್ಟ್ ಬಾರ್ಕರ್ ಇದನ್ನ ಸಂವಿಧಾನದ ಕೀ ನೋಟ್ಸ್ ಅಥವಾ ಕಿರುವತ್ತಿಗೆ ಅಂತ ಹೇಳಿ ಕರ್ಕೊಳ್ತಾರೆ. ಕೀ ನೋಟ್ಸ್ ಅಥವಾ ಕಿರುವತ್ತಿಗೆ ಅಂತ ಕರೆದಿರೋದನ್ನ ನಾವು ಗಮನಿಸಬಹುದು. ಸೊ ಈ ರೀತಿಯಾಗಿ ಆಮೇಲೆ ಅದರ ಜೊತೆಗೆ ನಾನಿ ಪಾಲ್ಕಿವಾಲಾ ಎಂಬತಕ್ಕಂಥವ್ರು ಇದನ್ನ ಗುರುತಿನ ಚೀಟಿ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಗುರುತಿನ ಚೀಟಿ ಅಂತ ಈ ರೀತಿಯಾಗಿ ಕರೆಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಕಷ್ಟು ವಿಷಯಗಳ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ಮೇನ್ ಆಗಿರ್ತಕ್ಕಂಥ ವಿಷಯಗಳ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ಬಹಳ ಅನುಕೂಲ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಪ್ರಶ್ನೆ ಬರ್ಲೇಬಹುದಾಗಿರ್ತಕ್ಕಂಥ ಮ್ಯಾಟರ್ ಏನಪ್ಪಾ ಅಂತ ಅನ್ನೋದಾದ್ರೆ, ಇದರಲ್ಲಿ ಪ್ರಶ್ನೆ ಬರ್ಲೇಬಹುದಾಗಿರ್ತಕ್ಕಂಥ ಮ್ಯಾಟರ್ ಯಾವುದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ಗಮನಿಸಬೇಕು ಪ್ರಶ್ನೆ ಬರ್ಲೇಬಹುದಾಗಿರ್ತಕ್ಕಂಥ ಮ್ಯಾಟರ್ ಯಾವುದು ಅಂತ ಅನ್ನೋದಾದ್ರೆ, ನೋಡಿ ಈ ಕಡೆ ಈಗ ನಾವು ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳಿ ಕರಿತೀವಿ. 1973ನೇ ಇಸ್ವಿಯಲ್ಲಿ ಒಂದು ಪ್ರಕರಣ ನಡೀತದೆ.
ಈ ಪ್ರಕರಣದ ಬೇಸ್ ಮೇಲೆ 1973 ಏಪ್ರಿಲ್ 24ನೇ ತಾರೀಕಿಗೆ ಈ ಪ್ರಕರಣದ ತೀರ್ಪು ಹೊರಗೆ ಬೀಳುತ್ತೆ. ಈ ಪ್ರಕರಣದ ಬೇಸ್ ಮೇಲೆ ನಿಮಗೆ ಪ್ರಶ್ನೆ ಬರುವ ಸಾಧ್ಯತೆಗಳು ಬಹಳಷ್ಟಿದೆ. ಯಾಕೆ ಇದನ್ನ ನಾವು ಓದಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ ನೋಡಿ. ಈ ಪ್ರಕರಣದಲ್ಲಿ ಏನ್ ಮಾಡ್ತದೆ, ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತ ದೇಶದ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನ ಕೊಡುತ್ತೆ. ಪ್ರಶ್ನೆ ಬಂದೇ ಬರುತ್ತೆ ಇವುಗಳ ಮೇಲೆ, ಇದ್ರ ಮೇಲೆ. ಸೊ ಇದು ಭಾರತ ದೇಶದ ಸಂವಿಧಾನದ ಮೂಲ ಸಂರಚನೆಗೆ ಸಂಬಂಧಪಟ್ಟಂತೆ ಮೂಲ ಸಂರಚನೆ ಅಂತ ಹೇಳಿದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ ಕರ್ಕೋಬಹುದು ನಾವು. ಭಾರತ ದೇಶದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದು, ಅಥವಾ ನೀವು ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ವಿಷಯಗಳ ಮೇಲೆ ಕಾಯ್ದೆ ಕಾನೂನನ್ನ ಮಾಡಬಹುದು ಅಂತೇಳಿ. ಸೊ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕರಣ ಇದು ಕೇಶವಾನಂದ ಭಾರತಿ ಎಂಬತಕ್ಕಂಥ ಪ್ರಕರಣ. ಸೊ ಸಿಕ್ರಿ ಎಂಬತಕ್ಕಂಥ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಇದಕ್ಕೆ ತೀರ್ಪನ್ನು ಕೊಟ್ಟಂತ ನ್ಯಾಯಾಧೀಶರು ಸಿಕ್ರಿ ಎಂಬತಕ್ಕಂಥವ್ರು, ಇವರು ಈ ಪ್ರಕರಣ ಇದು ತುಂಬಾ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಕರಣ. ಬರೀ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಅಂತಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ತೆಗೆದುಕೊಳ್ಳಿ, ಈ ಪ್ರಕರಣದ ಬೇಸ್ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾನೆ. ಈ ಪ್ರಕರಣದಲ್ಲಿ ಕೊಟ್ಟಂತಹ ತೀರ್ಪಿನ ಆದೇಶದ ಅನ್ವಯ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಇಂದಿರಾ ಗಾಂಧಿ ಅವರ ಸರ್ಕಾರ ಏನ್ ಮಾಡುತ್ತೆ, ಭಾರತ ದೇಶದ ಸಂವಿಧಾನಕ್ಕೆ ಒಟ್ಟು ಒಂದು ತಿದ್ದುಪಡಿನ ಮಾಡುತ್ತೆ. ಅದು 1976ನೇ ಇಸ್ವಿಯಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡುತ್ತೆ. ಅಮೆಂಡ್ಮೆಂಟ್ ಅನ್ನ ಮಾಡೋದ್ರ ಮೂಲಕ ಏನ್ ಮಾಡುತ್ತೆ, ಪ್ರಸ್ತಾವನೆಗೆ ಒಟ್ಟು 3 ಪದಗಳನ್ನ ಸೇರಿಸ್ತಾರೆ. ಒಂದು ಸಮಾಜವಾದಿ ಎಂಬತಕ್ಕಂಥ ಪದವನ್ನ ಸೇರಿಸ್ತಾರೆ, ಸಮಾಜವಾದಿ. ಆಮೇಲೆ ಇನ್ನೊಂದು ಜಾತ್ಯತೀತ ಎಂಬತಕ್ಕಂಥ ಪದ, ಸಮಾಜವಾದಿ, ಜಾತ್ಯತೀತ ಎಂಬತಕ್ಕಂಥ ಪದ, ಸೋಷಿಯಲಿಸ್ಟಿಕ್, ಆಮೇಲೆ ಸೆಕ್ಯುಲರ್, ಮತ್ತು ಇನ್ನೊಂದು ಜಾತ್ಯತೀತ, ಮತ್ತು ಇನ್ನೊಂದು ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ, ಇಂಟಿಗ್ರಿಟಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಐಕ್ಯತೆ ಎಂಬತಕ್ಕಂಥ ಪದ ಆಗಿರ್ಬೋದು. ಈ ರೀತಿಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದಿಷ್ಟು ಪದಗಳನ್ನ ಭಾರತ ದೇಶದ ಸಂವಿಧಾನಕ್ಕೆ ಅಡಾಪ್ಟ್ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಇರ್ಲಿಲ್ಲ. ಸೊ ನೋಡಿ, ಈ ತಿದ್ದುಪಡಿ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ 42ನೇ ಅಮೆಂಡ್ಮೆಂಟ್ ಇಂದಿರಾ ಗಾಂಧಿಯವರ ಕಾಲಕ್ಕೆ ನಡೆದಿರ್ತಕ್ಕಂಥ ಈ ತಿದ್ದುಪಡಿ, ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾನೂ ಕರೀತಾರೆ. ಆಮೇಲೆ ಇದನ್ನ ಇಂದಿರಾ ಕಾನ್ಸ್ಟಿಟ್ಯೂಷನ್ ಅಂತಾನೂ ಕರೀತಾರೆ. ಸೊ ಇಂತಹ ವಿಷಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು, ನೀವು ಓದ್ಲೇಬೇಕಾಗುತ್ತೆ. ಸೊ ಹೀಗೆ ಪ್ರಸ್ತಾವನೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ಕವರ್ ಮಾಡ್ಕೊಂಡಾದ್ಮೇಲೆ ನಂತರದಲ್ಲಿ ನೀವು ಸರಿಯಾಗಿ ಗಮನಿಸಿ, ನಾನು ಹೋಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಯಾವ ವಿಷಯಗಳ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ನಮ್ಮ ಸಂಸ್ಥೆ ಕಡೆಯಿಂದ ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಬಹಳಷ್ಟು ಅನುಕೂಲಕಾರಿ ಆಗುತ್ತೆ. ಇದನ್ನ ನೀವು ಗಮನಿಸ್ತಾ ಹೋಗ್ಬಹುದು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಮುಂದುವರೆದು ನಾವು ಮಾತಾಡೋದಾದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಾದ್ರೆ, ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದು ನೋಡೋಣ. ನೋಡಿ, ನೆಕ್ಸ್ಟ್ ಮುಂದುವರೆದು ನೋಡೋದಾದ್ರೆ ಈಗ ನೆಕ್ಸ್ಟ್ ಇದಾದ್ಮೇಲೆ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳು ಅಂತ ಬಂದಾಗ, ಈಗ ನಮ್ಮ ಭಾರತ ದೇಶ ಒಂದು ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಈ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳು ಒಂದೇ ಸರಿಗೆ ರಚನೆ ಆಗಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಫೋಕಸ್ ಮಾಡ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ನಮ್ದು ಪ್ರಾಂತ್ಯಗಳು ಅಂತ ಹೇಳಿದ್ವು, ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಅಂತ ಹೇಳಿದ್ವು, ದೇಶೀಯ ಸಂಸ್ಥಾನಗಳು ಅಂತ ಹೇಳಿದ್ವು. ಅದರ ಜೊತೆಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಹೇಳಿತ್ತು. ತದನಂತರದಲ್ಲಿ ಏಕೀಕರಣ ಮಾಡಬೇಕು ಅಂತ ಹೇಳಿ ನಾವು ಬಂದಂತ ಸಂದರ್ಭದಲ್ಲಿ, ಭಾರತ ದೇಶದ ಏಕೀಕರಣ ಮಾಡಬೇಕು ಅಂತ ಬಂದಂತ ಸಂದರ್ಭದಲ್ಲಿ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತೀವಿ. ಸೊ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಾರಂಭದಲ್ಲಿ ಇದ್ದಂತ ಒಂದು 3 ಸಂಸ್ಥಾನಗಳು ಸ್ವಲ್ಪ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ವು. ಈ 3 ಸಂಸ್ಥಾನಗಳನ್ನ ಒಟ್ಟುಗೂಡಿಸೋದ್ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನ ಪ್ರಾಂತ್ಯಗಳ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಇದರ ಅಡಿಯಲ್ಲಿ ನಾವು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ಹಾಕೋದ್ರ ಮೂಲಕ ನಾವು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಭಾರತ ದೇಶದ ಒಕ್ಕೂಟಕ್ಕೆ ಒಂದಿಷ್ಟು ಸಂಸ್ಥಾನಗಳನ್ನ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ. ಇದರಲ್ಲಿ ಈಗ ಒಂದು 3 ಸಂಸ್ಥಾನಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದನೇದು ಇದರಲ್ಲಿ ಕಾಶ್ಮೀರ ಏನಿದೆಯಲ್ಲ, ಈ ಕಾಶ್ಮೀರದ ಸೇರ್ಪಡೆ ನಾನು ನೋಡಬಹುದು. ಕಾಶ್ಮೀರ ಏನಿದೆಯಲ್ಲ, ಇದು ನಮ್ಮ ಭಾರತ ದೇಶದ ಒಕ್ಕೂಟಕ್ಕೆ ಇದು ಕಾಶ್ಮೀರದ ಸೇರ್ಪಡೆ. ಯಾವಾಗಾಯ್ತು ಕಾಶ್ಮೀರದ ಸೇರ್ಪಡೆ ಅಂತ ನಾವು ಗಮನಿಸೋದಾದ್ರೆ, ಕಾಶ್ಮೀರ ನೋಡಿ, ಇದು 1947 ಅಕ್ಟೋಬರ್ 26ನೇ ತಾರೀಕಿಗೆ ಭಾರತ ದೇಶದ ಒಕ್ಕೂಟಕ್ಕೆ ಇದು ಸೇರ್ಪಡೆ ಆಗ್ತದೆ. ಯಾವುದು? ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಥವಾ ವಿಲೀನ ಒಪ್ಪಂದದ ಮೂಲಕ ಇದು ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾನೆ,
ಏನು ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಅಸೋಸಿಯೇಷನ್ ಮೂಲಕ ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಂತ ಸಂಸ್ಥಾನ ಯಾವುದು, ಅಥವಾ ವಿಲೀನ ಒಪ್ಪಂದದ ಮೂಲಕ ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಂತ ಸಂಸ್ಥಾನ ಯಾವುದು. ನೋಡಿ, ಇಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಆಳ್ವಿಕೆ ಮಾಡ್ತಿರ್ತಾನೆ. ಅವನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನ ಪ್ರೇರೇಪಿತ ಆಜಾದ್ ಕಾಶ್ಮೀರ ಸೇನಾಪಡೆ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ರಾಜ ಹರಿಸಿಂಗ್ ಏನ್ ಮಾಡ್ತಾನೆ, ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಮುಂದಾಗ್ತಾನೆ. ಸೊ ಮುಂದಾಗಿ ಮತ್ತೆ ತದನಂತರದಲ್ಲಿ ಏನಾಗುತ್ತೆ, 1947 ಅಕ್ಟೋಬರ್ 26ನೇ ತಾರೀಕು ಭಾರತ ದೇಶದ ಒಕ್ಕೂಟಕ್ಕೆ ಕಾಶ್ಮೀರ ಸೇರ್ಪಡೆ ಆಗೋದನ್ನ ನಾವು ನೋಡ್ತೀವಿ. ಇದನ್ನ ಕಾಶ್ಮೀರದ ವಿಲೀನ ದಿನ ಅಂತಾನು ನಾವು ಕರ್ಕೊಳ್ತೀವಿ. ಇದೊಂದು ಪಾಯಿಂಟ್ ಮೇಲ್ ಫೋಕಸ್ ಮಾಡಬೇಕು. ಅದಾದ್ಮೇಲೆ ಜುನಾಗಢ ಸಂಸ್ಥಾನದ ವಿಲೀನ. ಯಾವ ಸಂಸ್ಥಾನ? ಜುನಾಗಢ ಸಂಸ್ಥಾನದ ವಿಲೀನ. ಈ ಜುನಾಗಢ ಸಂಸ್ಥಾನ ನಿಮ್ಗೆಲ್ಲ ಗೊತ್ತಿದೆ. ನೋಡಿ, ದೇಶೀಯ ಸಂಸ್ಥಾನಗಳಲ್ಲೇ ಅತ್ಯಂತ ಪುಟ್ಟದಾಗಿರ್ತಕ್ಕಂಥ ದೇಶೀಯ ಸಂಸ್ಥಾನ. ಈ ಜುನಾಗಢ ಸಂಸ್ಥಾನದಲ್ಲಿ 3ನೇ ಮೊಹಮ್ಮದ್ ಖಾನ್ ಎಂಬತಕ್ಕಂಥ ಆಳ್ವಿಕೆ ಮಾಡ್ತಿರ್ತಾನೆ. ಇವನು ಕಾರಣಾಂತರದಿಂದ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಪಾಕಿಸ್ತಾನಕ್ಕೆ ಹೋಗಾದ್ಮೇಲೆ ಅಲ್ಲಿನ ಜನತೆ ಏನ್ ಮಾಡ್ತಾರೆ, ಇದನ್ನ ಚುನಾವಣೆ ಅಥವಾ ಮತದಾನದ ಮೂಲಕ 1948 ಫೆಬ್ರವರಿ 20ನೇ ತಾರೀಕಿಗೆ ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾರೆ ಎಂಬತಕ್ಕಂಥ ಮಾಹಿತಿ. ಸೊ ಅದಾದ್ಮೇಲೆ ಮತ್ತೆ ಹೈದರಾಬಾದ್ ಸಂಸ್ಥಾನದ ಸೇರ್ಪಡೆ ಯಾವ ರೀತಿ ಆಯ್ತು ಅಂತ ಹೇಳಿ ನೋಡಿ. ಹೈದರಾಬಾದ್ ಸಂಸ್ಥಾನ ಇದು ದೇಶೀಯ ಸಂಸ್ಥಾನಗಳಲ್ಲೇ ಅತ್ಯಂತ ದೊಡ್ಡ ದೇಶೀಯ ಸಂಸ್ಥಾನ ಆಗಿತ್ತು ಈ ಹೈದರಾಬಾದ್ ಸಂಸ್ಥಾನ. ಇಲ್ಲಿ ನಿಜಾಮರ ಆಳ್ವಿಕೆ ಇತ್ತು. ನಿಜಾಮ 7ನೇ ಮೀರ್ ಉಸ್ಮಾನ್ ಅಲಿ ಖಾನ್ ಆಳ್ವಿಕೆ ಮಾಡ್ತಿದ್ದ. ಇವನು ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನಂತರದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇವನು ಸಪರೇಟ್ ಆಗಿ ಇರ್ಲಿಕ್ಕೆ ಇಚ್ಛೆ ಪಡ್ತಾನೆ. ಆದ್ರೆ ಅದ್ರ ಒಳಗಡೆ ಇರ್ತಕ್ಕಂಥ ಅಂದ್ರೆ ಸಂಸ್ಥಾನದ ಒಳಗಡೆ ಇದ್ದಂತ ಜನತೆ ಇವರೆಲ್ಲರೂ ಕೂಡ ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ನಿಜಾಮ ಮತ್ತು ಆತನ ಆಡಳಿತ ಮಂಡಳಿ ಮತ್ತೆ ಅವ್ರ ಸುತ್ತ ಇರತಕ್ಕಂಥವ್ರು ಇವ್ರು ಯಾರು ಇಷ್ಟಪಡ್ತಿರೋದಿಲ್ಲ. ಅಂತಿಮವಾಗಿ ಅಲ್ಲಿ ಒಂದು ಈ ಭಾರತ ದೇಶದ ಒಕ್ಕೂಟಕ್ಕೆ ಸೇರ್ಪಡೆ ಆಗೋರನ್ನ ಹತ್ತಿಕ್ಲಿಕ್ಕೆ ಅಂತಾನೆ ಅಲ್ಲಿ ಖಾಸಿಂ ರಜ್ವಿ ಅಂತ ಹೇಳಿ ನಿಜಾಮನ ಆಪ್ತ ಸೇನಾನಿ ಇರ್ತಾನೆ. ಅವನ ಹೆಸರು ಖಾಸಿಂ ರಜ್ವಿ ಅಂತ ಹೇಳಿ. ಈ ಖಾಸಿಂ ರಜ್ವಿ ಎಂಬತಕ್ಕಂಥವನ ನೇತೃತ್ವದಲ್ಲಿ ಒಂದು ಸೇನಾಪಡೆನೆ ರೆಡಿ ಆಗ್ತದೆ. ಅದು ರಜಕಾರರು ಎಂಬತಕ್ಕಂಥ ಸೇನಾಪಡೆ, ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಸೇನಾಪಡೆ ರಜಕಾರರು ಎಂಬತಕ್ಕಂಥ ಸೇನಾಪಡೆ. ಸೊ ಈ ಸೇನಾಪಡೆ ಉಪಟಳ ಜಾಸ್ತಿ ಆದಾಗ ನಮ್ಮ ಭಾರತ ದೇಶದ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅಂದಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಪ್ರಯತ್ನದ ಫಲವಾಗಿ ಹೈದರಾಬಾದ್ ಸಂಸ್ಥಾನ 1948 ಸೆಪ್ಟೆಂಬರ್ 13ನೇ ತಾರೀಕಿನಿಂದ ಹಿಡಿದು ಸೆಪ್ಟೆಂಬರ್ 17ನೇ ತಾರೀಕಿನವರೆಗೆ ಒಟ್ಟು 5 ದಿನಗಳ ಕಾಲ ಆಪರೇಷನ್ ಪೋಲೋ ಎಂಬತಕ್ಕಂಥ ಕಾರ್ಯಾಚರಣೆ ನಡೆಸ್ತಾರೆ. ಆಪರೇಷನ್ ಪೋಲೋ ಎಂಬತಕ್ಕಂಥ ಕಾರ್ಯಾಚರಣೆಯನ್ನು ನಡೆಸೋದ್ರ ಮೂಲಕ ಭಾರತ ದೇಶದ ಒಕ್ಕೂಟಕ್ಕೆ ಹೈದರಾಬಾದ್ನ ನಿಜಾಮನ ಸಂಸ್ಥಾನ ಸೇರ್ಪಡೆಯಾಗುತ್ತೆ. ಸೊ ನಾವು ಇವತ್ತಿಗೂ ಕೂಡ ನಾವು ಹೈದರಾಬಾದ್ನ ನಿಜಾಮನ ಸಂಸ್ಥಾನದ ಒಂದು ಇದನ್ನ ನೋಡಬಹುದು. ಓಕೆ, ಸೊ ಈ ರೀತಿಯಾಗಿ ಸಾಕಷ್ಟು ವಿಷಯಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ತೀವಿ. ಇದು ಜಸ್ಟ್ ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾನು ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ತಲುಪಿಸಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಕಷ್ಟು ಮಾಹಿತಿಗಳೊಂದಿಗೆ ಮತ್ತೆ 2ನೇ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಸೊ ಈಗಾಗಲೇ ಆಲ್ರೆಡಿ ನಮ್ಮ ಕ್ಲಾಸಿಕ್ KAS ಹೈಯರ್ ಸ್ಟಡಿ ಸರ್ಕಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಬ್ಯಾಚಸ್ ಗಳು ಸ್ಟಾರ್ಟ್ ಆಗಿದ್ದಾವೆ. ಆದಷ್ಟು ಬೇಗ ನೀವು ಬಂದು ಇಲ್ಲಿ ಮಾಹಿತಿನ ಪಡ್ಕೊಳ್ತೀರಿ ಅಂತ ಭಾವಿಸ್ತಾ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗ್ತೀನಿ. ವೇಟ್ ಮಾಡ್ತಾ ಇರಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್. ಥ್ಯಾಂಕ್ ಯು.